ನಿನ್ನೆ ಏನು CWRC ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರ ಏನೊಂದು ಹೇಳಿಕೆ ಕೊಟ್ಟಿದೆ, ಪ್ರತಿದಿನ ಇನ್ನು 15 ದಿನಗಳ ಕಾಲ ಪ್ರತಿದಿನ 3.5 TMC ನೀರನ್ನು 3,500 ಕ್ಯೂಸೆಕ್ ನೀರನ್ನು ಏನು ಹರಿಬಿಡಬೇಕು ಅಂತ ಹೇಳ್ತಾ ಇದೆ. ಇದು ನಮ್ಮ ನಾಡಿನ ರೈತರ ಹಾಗೂ ಸಾರ್ವಜನಿಕರ ಬದುಕಿಗೆ ಎಲ್ಲೋ ದೊಡ್ಡ ಮಟ್ಟಿಗಿನ ಹೊಡೆತ ಬೀಳುತ್ತೆ. ಕಾವೇರಿ ಜಲಾಶಯ 3 ಜಲಾಶಯ ಏನಿದೆ, ಕಬಿನಿ ಆಗಿರ್ಬೋದು, ಕೃಷ್ಣರಾಜ ಸಾಗರ ಆಗಿರ್ಬೋದು, ಆಲಮಟ್ಟಿ ಡ್ಯಾಮ್ ಆಗಿರ್ಬೋದು, ಇದು ಯಾವುದರಲ್ಲೂ ಒಂದಷ್ಟು ನೀರು ಇಲ್ಲದೆ ಇರುವಂಥ ಈ ಬರಗಾಲ ಬಂದಿದೆ ರಾಜ್ಯಕ್ಕೆ. ಈ ಬರಗಾಲ ಬಂದಿರೋ ಟೈಮಲ್ಲೂ ನೀವು ನೀರು ಕೊಡಿ, ನಮಗೆ ನೀರು ಬೇಕು, ತಮಿಳ್ನಾಡಿಗೆ ನೀರು ಹರಿಸಿ ಅಂದರೆ ಎಲ್ಲಿಂದ ಹರಿಸೋಣ? ಯಾವ ರೀತಿ ಹರಿಸೋದಕ್ಕೆ ಸಾಧ್ಯ? ಏನು ನಾವೇನಾದರೂ ನೀರನ್ನು ಉತ್ಪತ್ತಿ ಮಾಡ್ತಾ ಇದ್ದೀವ? ನೋಡ್ತಾ ಇರ್ಬೋದು, ಈಗಾಗಲೇ ಮುಂಗಾರು ಕೈ ಕೊಡ್ತು, ಹಿಂಗಾರು ಕೈ ಕೊಡ್ತಾ ಇದೆ. ಈಗಿರೋಂಥ ಪರಿಸ್ಥಿತಿಯಲ್ಲಿ ಯಾವ ರೀತಿ ಜನಸಾಮಾನ್ಯರ ಪರಿಸ್ಥಿತಿ ಏನಾಗಬೇಡ. ಇವತ್ತು ಕೇವಲ ಕನ್ನಡ ಹೋರಾಟಗಾರರೇ ಇದರಲ್ಲಿ ಪ್ರಶ್ನೆ ಮಾಡಬೇಕು ಅಂತ ಎಲ್ಲೂ ಇಲ್ಲ. ನಾಡಿನ ಪ್ರತಿಯೊಬ್ಬ ಪ್ರಜೆ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು. ದಯವಿಟ್ಟು ಪ್ರತಿಯೊಬ್ಬರು ಧ್ವನಿ ಎತ್ತಿ. ಹಾಗೆ ಎಲ್ಲಿಂದ ನಾವು ಇಲ್ಲಿ ಬಂದು ಬದುಕು ಕಟ್ಕೊಂಡಿದ್ರಲ್ಲಪ್ಪ ವಲಸಿಗರು, ನಾವು ಇಡೀ ದೇಶದಲ್ಲಿ ನಾವು ಎಲ್ಲಿ ಬೇಕಾದ್ರೂ ಬದುಕ್ಬೋದು, ಅದಕ್ಕೆ ಸಂವಿಧಾನ ಹಕ್ಕು ಕೊಟ್ಟಿದೆ ಅಂತ ಮನಸೋ ಇಚ್ಛೆ ಮಾತಾಡ್ತಿರಲ್ಲ. ನೀವೆಲ್ಲ ಏನು ಮಾಡ್ತಾ ಇದ್ದೀರಾ? ಈಗ ನಿಮ್ಗೆ ಇಲ್ಲಿ ವಾಸಿಸೋಕೆ ಜಾಗ ಬೇಕು, ತಿನ್ನೋಕೆ ಅನ್ನ ಬೇಕು, ಕುಡಿಯೋಕೆ ನೀರು ಬೇಕು ಅಂದಾಗ ಆ ನೀರಿಗೆ ಹಾಹಾಕಾರ ಉಂಟಾಗಿದೆ. ಈ ಸಂದರ್ಭದಲ್ಲಿ ಹೊರ ರಾಜ್ಯಕ್ಕೆ ನೀರು ಬಿಡಬೇಕು ಅಂತ ಆದೇಶ ಬಂದಿದೆ ಅಂದಾಗ ಅದನ್ನು ವಿರೋಧಿಸೋದು ನಿಮ್ಮೆಲ್ಲರ ಕರ್ತವ್ಯನೂ ಆಗಿರುತ್ತೆ. ವಿರೋಧಿಸಿ. ಇವಾಗ ಈ ಸಂದರ್ಭದಲ್ಲಾದರೂ ನೀವು ಕನ್ನಡದವರು ನಾವು ಕರ್ನಾಟಕಕ್ಕೆ ಋಣಿಯಾಗಿದ್ದೀವಿ ಅನ್ನೋದನ್ನ ತಿಳಿಸಿ ಸರ್. ಯಾಕಂದರೆ ಇಲ್ಲಿ ನಮ್ಮ ರಾಜ್ಯದಲ್ಲೇ ರೈತರಾಗಿರ್ಬೋದು, ಕುಡಿಯೋಕ್ಕೆ ನೀರಿಲ್ಲ. ಇವಾಗ ಸಿಎಂ ಆಗಿರ್ಬೋದು, ಅವರೇ ಹೇಳಿದ್ದಾರೆ ವ್ಯವಸಾಯಕ್ಕೆ ನೀರು ಉಪಯೋಗಿಸ್ಕೊಬಿಡಿ, ಕುಡಿಯೋದಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಈ ಉದ್ದೇಶವಾಗಿ ಹೇಳೋದಾದ್ರೆ ಏನು ಹೇಳ್ತೀರಾ? ಅಲ್ಲ, ಇದು ಹೇಳಬೇಕು, ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ ತಮಿಳುನಾಡಿನ ಒಣ ರಾಜಕೀಯ ಎಷ್ಟರ ಮಟ್ಟಿಗಿದೆ ಅನ್ನೋದು ವರ್ಷಾನುಗಟ್ಟಲೆಯಿಂದ ನೋಡ್ಕೊಬೋತಿದ್ದೀವಿ. ಎಲ್ಲೋ ಈ ಬಾರಿ ಜೋಸೆಫ್ ವಿಜಯ್ ಅವರ ಮೇಲೆ ಒಂದಷ್ಟು ನಂಬಿಕೆ ಇತ್ತು, ಅವರು ಜನಪರವಾಗಿ ಬೇರೆ ಜನರನ್ನು ಅಷ್ಟೇ ಪ್ರೀತಿಯಿಂದ ಕಾಣ್ತಾರೆ ಅಂತ. ಆದರೆ ಅವರ ಒಣ ರಾಜಕೀಯ ಅದರಲ್ಲೇ ಅರ್ಥ ಆಗ್ತಾಯಿದೆ. ಪ್ರತಿ ಬಾರಿ ಯಾವುದೇ ಬರಲಿ, ಇಡೀ ತಮಿಳುನಾಡು ಇತಿಹಾಸದಲ್ಲಿ ಯಾವುದೇ ರಾಜಕೀಯ ಪಕ್ಷ ಬಂದರೂ ಅವರ ರಾಜಕೀಯ ಮಾಡೋದು ಕಾವೇರಿ ವಿಚಾರವನ್ನು ಮುಂದಿಟ್ಕೊಂಡು ಅವರ ಇಡೀ ರಾಜ್ಯದಲ್ಲಿ ರಾಜಕೀಯ ಮಾಡುವಂಥದ್ದು. ಅದನ್ನೇ ವಿಜಯ್ ಅವರು ಮಾಡ್ತಾ ಇದ್ದಾರೆ. ನಾವು ವಿಜಯ್ ಅವರಿಗೆ ನೇರವಾಗಿ ಹೇಳ್ತೀವಿ. ಆಮೇಲೆ ವಿಜಯ್ ಅವರು ಎಷ್ಟು ಬುದ್ಧಿವಂತರು ಅಂದರೆ, ಮೊನ್ನೆ ಅವರ ಜನನಾಯಕನ ಚಿತ್ರ ಬಿಡುಗಡೆ ಆಯಿತು. ಬಿಡುಗಡೆ ಆದ ನಂತರ ಈ ರೀತಿ ಒತ್ತಡವನ್ನು ಇರೋದಕ್ಕೆ ಶುರು ಮಾಡಿದ್ದಾರೆ. ಎಲ್ಲೋ ಮೊದಲೇ ಈ ಒತ್ತಡವನ್ನು ಇರಲಿಕ್ಕೆ ಶುರು ಮಾಡಿದರೆ ಅವರ ಚಿತ್ರವನ್ನು ಕರ್ನಾಟಕದಲ್ಲಿ ನಿಷೇಧ ಮಾಡ್ತಿದ್ವಿ ಕನ್ನಡಿಗರು ಅನ್ನೋವಂಥದ್ದು ಅವರ ಅರಿವಿನಲ್ಲಿತ್ತು. ಅದನ್ನು ಮನಸ್ಸಲ್ಲಿಟ್ಕೊಂಡು ಚಾಣಾಕ್ಷತನದಿಂದ ಇವತ್ತು ಕೇಳ್ತಾ ಇದ್ದಾರೆ. ನಾವು ನೇರವಾಗಿ ಹೇಳ್ತೀವಿ, ಈ ಹಿಂದೆ ಕಾವೇರಿ ಹೋರಾಟದಲ್ಲಿ ಅಣ್ಣಾ ಟಿ ಎ ನಾರಾಯಣಗೌಡರ ಕರ್ನಾಟಕ ರಕ್ಷಣೆಗೆ ಎಷ್ಟು ಗಟ್ಟಿಯಾಗಿ ನಿಂತಿದ್ವೋ ಈ ಹೋರಾಟದಲ್ಲೂ ಅಷ್ಟೇ ಗಟ್ಟಿಯಾಗಿ ನಿಂತೀವಿ. ರಾಜ್ಯ ಸರ್ಕಾರಕ್ಕೆ ನಾವು ಹೇಳ್ತಾ ಇರೋದು, ದಯವಿಟ್ಟು ಯಾವುದೇ ಕಾರಣಕ್ಕೂ ಒಂದು ಹನಿ ನೀರನ್ನು ಸಹ ನೀವು ತಮಿಳುನಾಡಿಗೆ ಹರಿಸಬಾರ್ದು. ಒಂದು ವೇಳೆ ಹರಿಸಿದ್ರೆ ಯಾವ ರೀತಿ ಜಂತರ್ ಮಂತರ್ನಲ್ಲಿ ಜಂಜಿಗಳು ಹೋರಾಟ ಮಾಡಿದ್ರು ಆ ರೀತಿ ಹೋರಾಟವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಮಾಡಿ ತೋರಿಸ್ತೀವಿ.